ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಂಗೆ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕೆ ಉಂಟು, ಹಾಗಾಗಿ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ರೆಡಿಯಾಗಿದ್ದೇನೆ. ಮತ್ತು ಇವಾಗ ಹೊರಗಡೆ ಹೊರಡಬೇಕು. ಮಳೆ ಸ್ವಲ್ಪ ಕಮ್ಮಿ ಆಗಿದೆ. ನಾನಿವತ್ತು ನನಗೆ ಇನ್ಕಮ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟ್ ಮಾಡಲಿಕ್ಕೆ ಉಂಟು, ಹಾಗಾಗಿ ನನ್ನ ಡಾಕ್ಯುಮೆಂಟ್ ಎಲ್ಲ ತಗೊಳ್ತಾ ಇದ್ದೇನೆ. ಅಂದರೆ ನಾನು ಕಾಲೇಜ್ ಬಿಟ್ಟು 4 ವರ್ಷ ಆಯಿತು. 4 ವರ್ಷದಿಂದ ಬ್ಯಾಗಲ್ಲಿ ಇಟ್ಟಿದ್ದವ್ರನ್ನ ಇವತ್ತು ಓಪನ್ ಮಾಡಿ ತೆಗಿತಾ ಇದ್ದೇನೆ. ನನ್ನ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, TC ಆಗಿರ್ಬೋದು ಎಲ್ಲವನ್ನು ತೆಗೆದು ನೋಡ್ಕೋತಾ ಇದ್ದೇನೆ. ಹಾಗೆ ನಂಗೆ ಬೇಕಾಗಿರೋದನ್ನು ತಗೋತಾ ಇದ್ದೇನೆ. ಇನ್ಕಮ್ ಸರ್ಟಿಫಿಕೇಟು ನಂದು ಕಾಲೇಜ್ ಡೇಸ್ ಇರುವಾಗ ಮಾಡಿದ್ದುಂಟು. ಅದು 5 ವರ್ಷ ವ್ಯಾಲಿಡಿಟಿ ಇರುತ್ತೆ ನೋಡಿ. ಮೊನ್ನೆ ಜೂನಲ್ಲಿ ಮುಗೀತು ಅದು. ನನಗೆ ಮತ್ತೆ ಏನು ಯೂಸ್ ಇಲ್ಲಲ್ಲ, ಮತ್ತು ನಾನು ರಿನ್ಯೂವಲ್ ಸಹ ಮಾಡಲಿಕ್ಕೆ ಹೋಗಲಿಲ್ಲ. ಮತ್ತು ಇವಾಗ ಸ್ವಲ್ಪ ಅರ್ಜೆಂಟ್ ಇತ್ತು, ಹಾಗಾಗಿ ಮಾಡುವ ಅಂತ. ಕಾಲೇಜಿನ ಮಾರ್ಕ್ಸ್ ಕಾರ್ಡ್ ಅದು TC ಎಲ್ಲ ನೋಡುವಾಗ ಕಾಲೇಜ್ ಡೇಸೇ ನನಗೆ ನೆನಪೇ ಬಂತು. ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತಾರೆ. ಅದು ನಾವು ಸ್ಟೂಡೆಂಟ್ ಆಗಿರುವಾಗ ನಮಗೆ ಗೊತ್ತಾಗೋದಿಲ್ಲ. ನಾವೊಂದು ಕಾಲೇಜೆಲ್ಲ ಮುಗಿದು ನಮ್ಮ ಜೀವನ ಸ್ಟಾರ್ಟ್ ಮಾಡುವಾಗ ಗೊತ್ತಾಗುತ್ತೆ ಕಾಲೇಜ್ ಅಂದರೆ ಎಷ್ಟು ಒಳ್ಳೆಯದು, ಅಂದರೆ ಎಷ್ಟು ರೀತಿ ಎಂಜಾಯ್ ಮಾಡ್ಬೋದು ಅಂತ. ಯಾವುದೇ ರೀತಿಯ ಟೆನ್ಷನ್ ಯಾವುದು ಸಹ ಇರುವುದಿಲ್ಲ. ಇವಾಗಷ್ಟೇ ಹೋಗಿ ಬಂದ್ವಿ. ಹೋಗುವಾಗ ಮಳೆ ಬಿಸಿಲುಂಟು, ಜೋರಾಗಿ ಬಿಸಿಲುಂಟು, ಹಾಗಾಗಿ ಕೊಡೆ ಏನು ತಗೊಂಡೋಗಿಲ್ಲ. ಆದರೆ ರಿಟರ್ನ್ ಬರುವಾಗ ಜೋರಾಗಿ ಮಳೆ ಬಂತು. ಮತ್ತು ಹೋದ ಕೆಲಸ ಸಹ ಆಗಿಲ್ಲ. ಅದು ಇನ್ಕಮ್ ಸರ್ಟಿಫಿಕೇಟ್ ಮಾಡಲಿಕ್ಕೆ ಸ್ಕೂಲ್ ದೃಢೀಕರಣ ಪತ್ರ ಬೇಕಂತ ಹೇಳಿದರು. ಹಾಗೆ ಇದು ನೆಕ್ಸ್ಟ್ ಡೇ ನಾನು ಸ್ಕೂಲಿಗೆ ಹೊರಡಬೇಕು. ಇವಾಗ ಸ್ಕೂಲಿಗೆ ಹೋಗಿ ಅಲ್ಲಿಂದ ದೃಢೀಕರಣ ಪತ್ರವನ್ನು ತಗೊಂಡು ಮತ್ತು ನಾನು ಅದನ್ನು VA ಆಫೀಸಿಗೆ ಹೋಗಿ ಕೊಟ್ಟು ಬರಬೇಕು. ಹಾಗೆ ತುಂಬ ಟೈಮ್ ನಂತರ ನಾನು ನನ್ನ ಸ್ಕೂಲಿಗೆ ಹೋಗ್ತಾ ಇದ್ದೇನೆ. ಖುಷಿ ಆಗ್ತಾ ಉಂಟು ಒಂದು ಕಡೆ. ಮತ್ತು ಏನೋ ಒಂದು ಖುಷಿ, ಅಂದರೆ ನಾನು ಕಲಿತ ಸ್ಕೂಲಿಗೆ ಹೋಗೋದು. ಅಂದರೆ ತುಂಬ ಡೆವಲಪ್ ಆಗಿದೆ, ಅಂದರೆ ಕಟ್ಟಡ ಎಲ್ಲ ತುಂಬ ರೂಮ್ಸ್ ಎಲ್ಲ ಆಗಿ ತುಂಬ ಡೆವಲಪ್ ಆಗಿದೆ ಸ್ಕೂಲು. ನನಗೆ ಸ್ಕೂಲ್ ನೋಡಿದಾಗ ನಾವು ಆಟ ಆಡ್ತಾ ಇರೋದು, ನಮಗೆ ಪಾಠ ಮಾಡ್ತಿರೋದು ಎಲ್ಲ ನೆನಪಾಗಿತ್ತು. ಹಾಗೆ ನಾನು ಇವತ್ತು ಹೋಗುವಾಗ ನನಗೆ ಕಲಿಸಿದಂಥ ಯಾವುದೇ ಟೀಚರ್ಸ್ ಸಹ ಇರಲಿಲ್ಲ. ಎಲ್ಲರೂ ಹೊಸಬರಾದರೂ ಸಹ ಅವರು ಒಳ್ಳೆ ರೀತಿಯಲ್ಲಿ ಮಾತಾಡಿಸಿ ನನಗೆ ದೃಢೀಕರಣ ಪತ್ರ ಬೇಕಾಗಿರೋದನ್ನು ಕೊಟ್ಟರು. ನನಗಂತೂ ಖುಷಿ ಆಯಿತು. ಅಂದರೆ ಅವರು ಅಷ್ಟು ಒಳ್ಳೆ ರೀತಿಯಲ್ಲಿ ಮಾತಾಡಿಸಿ ನನಗೆ ದೃಢೀಕರಣ ಪತ್ರವನ್ನು ಕೊಟ್ಟರು. ಮತ್ತು ಹೇಳಿದರು, ಮತ್ತು ಯಾವುದಾದ್ರೂ ಫಂಕ್ಷನಿಗೆ ಕರಿತೀವಿ ಸ್ಕೂಲಲ್ಲಿ ಬನ್ನಿ ಅಂತ. ನನಗಂತೂ ಸ್ಕೂಲಿಗೆ ಹೋಗಿದ್ದು ತುಂಬ ಅಂದರೆ ತುಂಬ ಖುಷಿ ಆಯಿತು. ನಾನು ಹೋಗುವಾಗ ಯಾವ ರೀತಿ ಏನು ಅಂತ ಹೇಳ್ತಾರೋ ಅಂದ್ಕೊಂಡು ಹೋಗಿದ್ದೆ. ಆದರೆ ಸ್ಕೂಲಿಂದ ರಿಟರ್ನ್ ಬರುವಾಗ ನಾನು ಅಷ್ಟು ಖುಷಿಯಿಂದ ಬರ್ತಾ ಇದ್ದೇನೆ. ನಂಗೆ ಅಷ್ಟು ಖುಷಿ ಆಯಿತು ಸ್ಕೂಲಿಂದ ಬರುವಾಗ. ಹಾಗೆ ನಾನು ಅಲ್ಲಿ ದೃಢೀಕರಣ ಪತ್ರ ತಗೊಂಡು ಇದನ್ನು ಅಲ್ಲಿ VA ಆಫೀಸಿಗೆ ಕೊಟ್ಟು ಸ್ಕೂಲ್ ದೃಢೀಕರಣ ಪತ್ರ ನಾನು 2 ಜೆರಾಕ್ಸ್ ಮಾಡಿ ಇಟ್ಕೊಂಡು ಒಂದು ಒರಿಜಿನಲ್ ಕೋರಿಗೆ ಕೊಡಬೇಕಿತ್ತು. ಒರಿಜಿನಲ್ ಕೊಟ್ಟು ಮತ್ತು ರಿಟರ್ನ್ ಬಂದೆ ಮನೆಗೆ. ಮನೆಗೆ ಬಂದೆ. ಜಸ್ಟ್ ಟೈಮ್ ಬಂದುಬಿಟ್ಟು 5 ಗಂಟೆ ಆಯಿತು. ಮಧ್ಯಾಹ್ನ 2 ಗಂಟೆಗೆ ಹೊರಟಿದೆ. ಬರುವಷ್ಟರಲ್ಲಿ ಇವಾಗ 5 ಗಂಟೆ ಆಯಿತು. 5 ಗಂಟೆ ಆದರೂ ತುಂಬ ಖುಷಿ ಆಯಿತು. ಯಾಕಂದರೆ ಹೋದ ಕೆಲಸ ಎಲ್ಲ ಆಯಿತು. ಅಂದರೆ ನಂದು ಸ್ಕೂಲಲ್ಲಿ ದೃಢೀಕರಣ ಪತ್ರ ಕೊಟ್ಟರು. ಅವರು ತುಂಬ ಖುಷಿಯಾಗಿ ಮಾತಾಡಿದ್ರು. ನನಗಂತೂ ತುಂಬ ಖುಷಿ ಆಯಿತು. ಸ್ಕೂಲಿಗೆ ಹೋದ್ದು ಸಾರ್ಥಕ ಆಯಿತು ಅಂತ ಅನಿಸ್ತು. ಹಾಗೆ ಡಾಕ್ಟ್ರ್ ಹತ್ರ ಸೈನ್ ಹಾಕಿ ಕೊಟ್ಟರು. ಹಾಗೆ VA ಕೂಡ ಕೊಟ್ಬಿಟ್ಟು ಬಂದ್ವಿ. ಹೋದ ಕೆಲಸ ಎಲ್ಲ ಆಯಿತು. ಅಂತೂ ಆಯಿತು. ಇವತ್ತು ಎಲ್ಲ ಇನ್ಕಮ್ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್ ಎಲ್ಲ ಅರ್ಜಿ ಕೊಟ್ಟು ಬಂದೆ. ಇನ್ನು ನೋಡ್ಬೇಕು ಎಷ್ಟು ದಿನದಲ್ಲಿ ಬರುತ್ತೆ ಅಂತ. ಅವರು 20 ದಿನ ಅಂತ ಹೇಳಿದರು. ನೋಡಬೇಕು ಇನ್ನೇ. ಮತ್ತು ನನಗಂತೂ ಸ್ಕೂಲಿಗೆ ಅಂದರೆ ತುಂಬ ಟೈಮ್ ಆಯಿತು ಸ್ಕೂಲಿಗೆ ಹೋಗದೆ. ನಾನು ತುಂಬ ಅಂದರೆ ತುಂಬ ಟೈಮ್ ಆಯಿತು ಸ್ಕೂಲಿಗೆ ಹೋಗಿ. ತುಂಬ ಖುಷಿ ಆಯಿತು ನಂಗೆ. ಅಲ್ಲಂದ್ರೆ ಅಷ್ಟು ಖುಷಿಯಾಗಿ ಮಾತಾಡಿಸಿದ್ರು ಅವರೆಲ್ಲ, ಟೀಚರ್ಸ್ ಆಗಿರ್ಬೋದು, ಮ್ಯಾಮ್ ಎಲ್ಲ. ನಾನು ಓದುವಾಗ ಇದ್ದಂಥ ಮ್ಯಾಮ್ ಟೀಚರ್ಸ್ ಯಾರೂ ಇರಲಿಲ್ಲ. ಹೊಸಬರಾದರೂ ಸಹ ತುಂಬ ಖುಷಿಯಾಗಿ ಮಾತಾಡಿಸಿದ್ರು ಅವರು. ಹಾಗೆ ಇವಾಗ ಬಂದೆ. ಇವಾಗ ಸ್ಟಾರ್ಟ್ ಮಾಡಬೇಕು ಮನೆ ಕೆಲಸ ಅದು ಇದು ಅಂತ. ನಾನು ಸಹ ಊಟ ಮಾಡಿ 2 ಗಂಟೆಗೆ ಹೋದೆ. ಮತ್ತು ಅಮ್ಮ ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆದರು. ಚಹಾ ಸಹ ಯಾರೂ ಮಾಡಲಿಲ್ಲ ಇವತ್ತು. ನಾನು 5 ಗಂಟೆ ಆಯಿತು ಬರುವಾಗ. ಇವಾಗ ಚಹಾ ಮಾಡಬೇಕು ಎಲ್ರಿಗೋಸ್ಕರ. ನಮ್ಮ ಮನೇಲಿ ಇವತ್ತು ಬ್ಲ್ಯಾಕ್ ಟೀ, ಹಾಲಿಲ್ಲ. ಹಾಲು ಖಾಲಿಯಾಗಿತ್ತು ಬೆಳಿಗ್ಗೆಯೇ. ಹಾಗೆ ಮತ್ತು ತಗೊಂಡು ಸಹ ಬರಲಿಲ್ಲ. ಬ್ಲ್ಯಾಕ್ ಟೀ ಮಾಡುವ ಅಂತ. ಅಮ್ಮ ಸೊಪ್ಪು ತರಲಿಕ್ಕೆ ಹೋಗಿದ್ದರು. ನಾನು ಹೊರಡುವಾಗ ಹೊರಟಿದ್ರು, ಮತ್ತು ನಾನು ಬರುವಾಗ ಬಂದರು. ಒಂದು ಹೊರೆ ಸೊಪ್ಪು ತಗೊಂಡು ಬಂದರು. ಅಮ್ಮಂಗೆ ಡೈಲಿ ಇದೇ ಕೆಲಸ, ಸೊಪ್ಪು ತರೋದು, ಹುಲ್ಲು ತರೋದು, ದನಕ್ಕೆ ಅದು ಇದು ಅಂತ. ಅಷ್ಟರಲ್ಲಿ ನಾನು ಟೀ ಮಾಡುವ ಅಂತ. ಹಳ್ಳಿ ಜೀವನನೇ ಹೀಗಲ್ವಾ. ಒಂದಿನ ಅಂತೂ ರೆಸ್ಟ್ ಇರೋದಿಲ್ಲ. ದಿನ ಕೆಲಸ. ಅಂದರೆ ಡೈಲಿ ಇವತ್ತು ಮಾಡಿದ ಕೆಲಸನೇ ನಾಳೆ. ಇವತ್ತು ಸೊಪ್ಪು ತಂದರು, ನಾಳೆ ಮತ್ತೆ ಸೊಪ್ಪು ತರಬೇಕು. ಇವತ್ತು ಹುಲ್ಲು ತಂದರು, ಮತ್ತು ನಾಳೆ ಹುಲ್ಲು ತರಬೇಕು. ಡೈಲಿ ಇದೇ ಕೆಲಸ. ಹಾಗೆ ನಾನು ಇಲ್ಲಿ ಟೀ ಮಾಡ್ತಾ ಇದ್ದೇನೆ. ಟೀ ಆಯಿತು ಮಾಡಿ. ಬ್ಲ್ಯಾಕ್ ಟೀ ಮಾಡೋದು ಎಷ್ಟು ಹೊತ್ತು, ಜಾಸ್ತಿ ಹೊತ್ತು ಕುದಿಸ್ಬೇಕಂತ ಏನಿಲ್ಲ. ಅದು ಸ್ವಲ್ಪ ಹೊತ್ತು ಕುದಿದ್ರೆ ಸಾಕಾಗುತ್ತದೆ. ಹಾಲು ಹಾಕಿ ಮಾಡೋದಾದರೆ ತುಂಬ ಹೊತ್ತು ಕುದಿಸಬೇಕಾಗ್ತದೆ. ಹಾಗೆ ಇಲ್ಲಿ ನಾನು ಬರುವಾಗ ರಸ್ಕ್ ತಗೊಂಡು ಬಂದಿದ್ದೇನೆ 1 ಪ್ಯಾಕು. ಮತ್ತು ರಸ್ಕ್ ಟೀ ಹಾಕಿ ಕುಡಿತಾ ಇದ್ದೇನೆ. ಅಮ್ಮನಿಗೂ ಸಹ ಕೊಟ್ಟೆ, ನಾನು ಸಹ ಕುಡಿತಾ ಇದ್ದೇನೆ.
ನಮ್ಮದು ಪಕ್ಕದ ಮನೆಯಲ್ಲಿ ಒಂದು ಚಿಕ್ಕ ಮಗು ಇದೆ. ಆ ಮಗುವಿಗೆ ಅಂಗನವಾಡಿಯಲ್ಲಿ ಫುಡ್ ಎಲ್ಲ ಕೊಡ್ತಾರೆ. ಹಾಗೆ ಅವ್ರ ಮನೆಯಲ್ಲಿ ತಗೊಂಡು ಬರ್ತಾರೆ ಫುಡ್ ಎಲ್ಲ. ನಾನು ಹೇಳಿದೆ ಒಂದು ಸಲ ಫುಡ್ ತಂದಾಗ ನನಗೆ ಕೊಡಿ ಅಂತ. ಹಾಗೆ ಈ ಸಲ ತಗೊಂಡು ಬಂದಿದ್ದಾರೆ. ಅವ್ರು ನಂಗೆ ಕಾಲ್ ಮಾಡಿ ಹೇಳಿದರು ಫುಡ್ ಬಂದಿದೆ ತಗೊಂಡು ಹೋಗು ಅಂತ. ಹಾಗೆ ನಾನು ಫುಡ್ ತರಲಿಕ್ಕೆ ಹೋಗ್ತಾ ಇದ್ದೇನೆ. ಈ ಅಂಗನವಾಡಿ ಫುಡ್ಡಿಂದ ರೊಟ್ಟಿ ಮಾಡ್ತಾರೆ, ಕಾಯಿ ಹಾಕಿ ಬೆಲ್ಲ ಹಾಕಿ ರೊಟ್ಟಿ ಮಾಡ್ತಾರೆ. ಅದು ತುಂಬ ಚೆನ್ನಾಗಿರುತ್ತೆ. ನಾನು ಒಂದು ಸಲ ನಿಮಗೆ ಅದರದ್ದು ಯಾವ ರೀತಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಅಂಗನವಾಡಿಗೆ ಹೋಗುವಾಗ ಈ ರೀತಿ ಫುಡ್ ಇರಲಿಲ್ಲ, ಬೇರೆ ಥರ ಫುಡ್ ಇತ್ತು. ಆವಾಗ ಇವಾಗ ತುಂಬ ಡಿಫ್ರೆನ್ಸ್ ಇದೆ. ನಾನು ಅಂಗನವಾಡಿಗೆ ಹೋಗುವಾಗ ಉಪ್ಪಿಟ್ಟಿನ ಹೊಡಿ ಅಂತ ಇರ್ತಾ ಉಂಟು. ಅದರಲ್ಲಿ ಎಲ್ಲ ಮಿಕ್ಸ್ ಬೆಲ್ಲ ಎಲ್ಲ ಸೇರಿ ಬರ್ತಾ ಉಂಟು. ಅದನ್ನು ಉಂಡೆ ಮಾಡಿ ಸಹ ಕೊಡ್ತಾ ಇದ್ರು. ಅದು ತುಂಬ ರುಚಿಯಾಗಿರ್ತಿತ್ತು ಆವಾಗ ತಿನ್ನಲಿಕ್ಕೆ. ಮತ್ತು ನಾನಿಲ್ಲಿ ಬರುವಾಗ ನಾನು ಗೇಟ್ ಬಾಗಿಲು ತೆಗೆದು ನಮ್ಮ ಮನೆ ದನ ಸಹ ನನ್ನ ಜೊತೆನೇ ಬಂತು. ಮಳೆಗಾಲದಲ್ಲಿ ಬಿಸಿಲು ಬಂತಂದರೆ ಎಲ್ಲ ಹಳ್ಳಿ ಕಡೆಯಲ್ಲಿ ಇದೆ ನೋಡಿ, ಚಂಡಿ ಆಗಿರೋದನ್ನು ಒಣಸೋದು, ಅದನ್ನು ಒಲೆಗೆ ಹಾಕಲಿಕ್ಕೆ ಬೇಕಂತ ಕಾಯಿಸಪ್ಪೆ ಆಗಿರ್ಬೋದು, ಸೌದೆ ಆಗಿರ್ಬೋದು ಅಥವಾ ಮಡ್ಲಡಿ ಆಗಿರ್ಬೋದು, ಸ್ವಲ್ಪ ಬಿಸಿಲು ಬಂದರೆ ಸಾಕು ಎಲ್ಲ ತಂದು ಹೊರಗಡೆ ಒಣಸ್ತಾರೆ. ಹಾಗೆ ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.